ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿಗೆ ಓಂ ಪ್ರಕಾಶ್ ಸ್ನೇಹಿತ ಭಂಡಾರಿ ಮಾತನಾಡಿದ್ದಾರೆ. ನಿನ್ನೆ ಕೂಡ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಮಾತಾಡಿದ್ರು, ಶ್ರೀನಿವಾಸ್ ಅಂತ. ಏನೇನಾಗಿತ್ತು ಅವರ ಫೋನು, ಅವರ ಸಂಬಂಧದ ಬಗ್ಗೆ. ಇವತ್ತು ಅವರ ಮತ್ತೊಬ್ಬ ಸ್ನೇಹಿತ ಭಂಡಾರಿ ಅನ್ನೋರು ಮಾತನಾಡಿದ್ದಾರೆ. ಸಾಕಷ್ಟು ವರ್ಷಗಳಿಂದ ನಾವು ಸ್ನೇಹಿತರಾಗಿದ್ವಿ. ನಿನ್ನೆ ಕಾರ್ತಿಕ್ ಕಾಲ್ ಮಾಡಿದ್ದ, ಇವತ್ತು ಬಂದಿದ್ದೀನಿ. ಅವ್ರ ಮಡದಿ ಸಾಕಷ್ಟು ಬಾರಿ ನನಗೆ ರಾಖಿ ಕಟ್ಟಿದ್ರು. ಅವರ ಇಡೀ ಕುಟುಂಬದ ಜೊತೆಗೆ ಸಂಪರ್ಕ ಇದೆ ನನಗೆ. ಅವರ ಹೆಂಡತಿ ಯಾರು ಕೊಲೆ ಆರೋಪವನ್ನು ಹೊತ್ತಿದ್ದಾರೆ ಅವರೇ ನನಗೆ ಸಿಕ್ಕಾಪಟ್ಟೆ ಸಲ ರಾಖಿ ಕಟ್ಟಿದ್ರು. ಒಳ್ಳೆ ಅಧಿಕಾರಿ ಅವರು, ಮತ್ತು ಹುಟ್ಟು ಬರಲಿ ಅಂತ ಅವರ ಸ್ನೇಹಿತ ಮಾತನಾಡಿದ್ದಾರೆ. ಇನ್ನು ಘಟನೆ ಬಗ್ಗೆ ಕೇಳಿದಾಗ ಗೊತ್ತಿಲ್ಲ, ಘಟನೆಗೆ ಏನು ಕಾರಣ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಅಂತ ಅವರ ಸ್ನೇಹಿತ ಭಂಡಾರಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. ನಾನು ಕೂಡ ಸಿವಿಲ್ ಡಿಫೆನ್ಸಲ್ಲಿ ಕೆಲಸ ಮಾಡಿದ್ದೀವಿ. ನಾವು ಊರಲ್ಲಿ ಇರಲಿಲ್ಲ, ಸುದ್ದಿ ಕೇಳಿದ್ದೆ. ಯಾರೋ ನಮ್ಮ ಸ್ನೇಹಿತರು ತಿಳಿಸಿದ್ರು, ಏನಪ್ಪ ನಿಮ್ಮ ಸ್ನೇಹಿತರು, ನೀನು ಯಾವ ಹೇಳ್ತೀಯ, ನಿಮ್ಮ ಫ್ರೆಂಡು ಬಾಸು ಅವ್ರು ತಿಳ್ಕೊಂಬಿಡೋದು. ನಾನು ನಂಬೋಕ್ಕಾಗಿಲ್ಲ. ಸರಿ, ನಮ್ಮ ಮನೆಯವ್ರಿಗೆ ಹೇಳ್ದೆ, ಈತಾಯಿತು ಯಾರೇಟ ಸಿ ವಾಸ್ ಆಲ್ಸೋ ಅಟ್ ಸೌಂಡ್ ಬೆಳ್ಕೊಳ. ನಮ್ಮ ಮಕ್ಳಿಗೆ ಹೇಳಿ ಒಂಥರ ನಮಗೆ ನೆಲ ತಿರ್ಗಂಗೆ ಆಗ್ಬಿಡ್ತು, ಹಿಂಗಾಗುತ್ತಾ ಅಂತ. ಆಮೇಲೆ ಮತ್ತು ನಾವು ಟಿ ವಿ ಎಲ್ಲ ಚಾನಲ್ ನೋಡ್ತಾ ಇದ್ದೀವಿ. ಆಮೇಲೆ ನಮಗೂ ಒಂದು ಸ್ವಲ್ಪ ಇದು ಬಂತು, ಮನಸ್ಸಿಗೆ ನಂಬಿಲ್ಲ ಅಂದರೆ ಮನಸ್ಸಿಗೆ ನಂಬಿಸಿದ್ವಿ, ಹೌದು ಹಿಂಗಾಯಿತು ಅಂತ. ಮತ್ತು ಕಾರ್ತಿಕ್ ಅವ್ರು ನನಗೆ ಫೋನ್ ಮಾಡಿದರು. ಅವ್ರು ನನಗೆ ಪ್ರೀತಿಯಿಂದ ಮಾಮ ಅಂತ ಕರೆಯೋದು. ಯಾಕಂದರೆ ಅವ್ರ ಮಿಸೇಜ್ ಅವರು ನನಗೆ ಹಲವಾರು ಬಾರಿ ರಾಖಿ ಕಟ್ಟಿದ್ದಾರೆ, ಸೋದರಿ ಥರ ಅಂತ. ಮಾಮ ಜಲ್ದಿ ಆದಾವು, ಟೆಂಟೆಲ್ಲ ರೆಡಿ ಮಾಡಬೇಕು, ಸ್ವಲ್ಪ ಬೇಗ ಬನ್ನಿ. ನಾನು ಕೂಡ ಸಿವಿಲ್ ಡಿಫೆನ್ಸಲ್ಲಿ ಕೆಲಸ ಮಾಡಿದ್ದೀವಿ. ಅಂಥ ಆಫೀಸರ್ಗಳು ನೋಡೋದು ಭಾಳ ರೇರು.